ಗೈಸ್ ನೋಡಿ ನನ್ನ ಜೊತೆ ಯಾರಿದ್ದಾರೆ? ರೇಣು ಶಿಕಾರಿ, ವಿಡಿಯೋಗ್ರಾಫರ್ ಆಫ್ ದಿ ಡೇ ಗೋಸ್ ಟು ಪ್ರತಾಪ್. ಸ್ಕ್ರಿಪ್ಟ್ ಇವಾಗ ಕೈಗೆ ಬಂದ್ಬಿಟ್ಟಿದೆ. 2 ಎಪಿಸೋಡ್ ಅಷ್ಟೇ ಉಳಿದಿರೋದು ಗೈಸ್. ಪ್ರತಿ ಸೀನ್ ಹಿಂದೆ ಒಂದು ಕತೆ ಇರುತ್ತೆ. ಆ ಕತೆ ನೋಡಿ ನಮ್ಮ ಹುಡುಗಿ ಪಾಪ ತುಂಬ ಕಷ್ಟಪಟ್ಟು ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಾಳೆ. ನಮ್ಮ ನೇಹಾಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೈಲಿ ಬ್ಲಾಗ್ ಥರ ಬ್ಲಾಗ್ ಇರುತ್ತೆ. ಇವತ್ತೊಂದು ಶೂಟ್ಗೆ ಬಂದಿದ್ದೀನಿ. ಮೇಕಪ್ ಮಾಡ್ಕೋಬೇಕು, ಇನ್ನು ಬೇರೆ ಆರ್ಟಿಸ್ಟ್ ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ಲಾಬಿಯಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಆರಾಮ್ ಮಲ್ಕೊಳ್ತಾ ಇದ್ದೀನಿ ಅಷ್ಟೇ. ಇವಾಗ ಟೈಮ್ ಬಂದುಬಿಟ್ಟು 9:50 ಆಗಿದೆ. 10:10ಗೆ ನಾನು ಹೋಗಬೇಕು. ಸೊ ಗೈಸ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನನ್ನ ಚಾನಲ್ಗೆ ಯಾರೆಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಹೋಗಿ ಬೇಗ ಬೇಗ ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಮೈ ಕ್ಯೂಟ್ ಲಿಟಲ್ ಸಬ್ಸ್ಕ್ರೈಬರ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನೋಡಿ ಗೈಸ್, 5 ಔಟ್ಫಿಟ್ಸ್ 1 2 3 ಇದೊಂದು ಬ್ಲ್ಯಾಕ್ ಪ್ಯಾಂಟ್ ಎಲ್ಲದಕ್ಕೂ ಆಗುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಆಲ್ಸೋ 4 and 5, ಸೊ 5 ಡ್ರೆಸ್ಸಸ್ ತಂದಿದ್ದೀನಿ. ಆ್ಯಂಡ್ ಇದರಲ್ಲಿ ನಾನು ಇಯರಿಂಗ್ಸು, ಬ್ರಾಸ್ಲೆಟು, ಚಿಕ್ಕದೇನೆಲ್ಲ ಇದೆ ಐಟಮ್ಸ್ಗಳೆಲ್ಲ ಇದರಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಸೊ ಗೈಸ್ ಫಸ್ಟ್ ಔಟ್ಫಿಟ್ ನಾನು ಇವಾಗ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಬನ್ನಿ ಇವಾಗ ಫಸ್ಟ್ ನಾವು ಹೋಗಿ ಮೇಕಪ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಎಲ್ಲರೂ ಮಾಡ್ಕೊಳ್ಳೋದು ಇದೇ ಕೆಲಸ ಗೈಸ್. ಸೊ ಮೇಕಪ್ಪು, ಹೇರ್ ಸ್ಟ್ರೈಟ್ನಿಂಗ್ ಆಗಿಬಿಡ್ತು. ಬನ್ನಿ ಇವಾಗ ಕೆಳಗಡೆ ಹೋಗ್ಬಿಟ್ಟು ಟೀ ಕುಡಿಯೋಣ. ಬಿಕಾಸ್ ಟೀ ಕುಡದೇ ಇದ್ದರೆ ನನ್ನ ದಿನಾನೇ ಹೋಗಲ್ಲ. ಟೀ ಕುಡ್ಲಾರ್ದೆ ನನಗೆ ಏನೂ ಡಿಸಿಷನ್ ತೊಗೊಳಕ್ಕಾಗಲ್ಲ. ಏನು ಸ್ಕ್ರಿಪ್ಟ್ ರೀಡಿಂಗ್ ಆಗಲಿ, ನನಗೆ ಶೂಟ್ ಕಡೆ ಫೋಕಸ್ಸೇ ಆಗಲ್ಲ. ಸೊ ಟೀ ಈಸ್ ಮಸ್ಟ್. ಸೊ ಸ್ಟಾರ್ಟ್ ವಿತ್ ದ ಟೀ. ಆ್ಯಂಡ್ ಬನ್ನಿ ಗೈಸ್ ಇವಾಗ ಸ್ಕ್ರಿಪ್ಟ್ ಕೈಗೆ ಬಂದುಬಿಟ್ಟಿದೆ. ಯು ಕ್ಯಾನ್ ಸಿ 10 ಎಪಿಸೋಡ್ಸ್ ಗೈಸ್. ಇವತ್ತು ಆ್ಯಸ್ ಯೂಶ್ವಲ್ 10 ಎಪಿಸೋಡ್ಸ್. ಸೊ ನನಗೆ ಎಲ್ಲರೂ ಕೇಳ್ಕೊಳ್ಳಿ ಗೈಸ್, ಸೊ ದ್ಯಾಟ್ ನಾನು 20 ಎಪಿಸೋಡ್ಸ್ ಪರ್ ಡೇ ಮಾಡ್ಬೋದು. ಆ ಥರ ಶಕ್ತಿ ಸಿಗಲಿ ನನಗೆ ಅಂತ. ಬಿಕಾಸ್ ಈಗ ಯಾವಾಗಲೂ 10 ಮಾಡ್ತಾ ಇದ್ದೀನಲ್ಲ, ನಂಗೆ 20 ಮಾಡಬೇಕು ಅಂತ ಆಸೆ ಆಗ್ತಿದೆ. ಸೊ ಗೈಸ್ ಇವಾಗ ನಾನು ಸೆಕೆಂಡ್ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀನಿ. ತುಂಬ ಹಳೆಯ ಡ್ರೆಸ್ಸು ಗೈಸ್ ಇದು. ಇವತ್ತು ಶೂಟ್ಗೆ ಯೂಸ್ ಆಗ್ತಾ ಇದೆ, ಬಟ್ ಹೊಸದೇ ಅನ್ನಿಸ್ತಾ ಇದೆ. ಹೇಗೂ ಕಾಲು ಕಾಣಿಸಲ್ಲ, ಸೊ ಪ್ಯಾಂಟ್ ಹಾಕಿದ್ದೀನಿ ಗೈಸ್. ಇವಾಗ ಶೂಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಕ್ಕೆ ಬಂದಿದೆ. ಲಾಸ್ಟ್ ಇನ್ನು 1 and 2 ಎಪಿಸೋಡ್ ಅಷ್ಟೇ ಉಳಿದಿರೋದು ಗೈಸ್. ಆ್ಯಂಡ್ ಅದಾದಮೇಲೆ ಎಲ್ಲ ಗೈಸ್ ಇದು ಸ್ಪಾಟ್ಲೈಟ್ ಅವರ ಸಾರಿಗಳು, ಅವ್ರದ್ದು ಪಾಪ ಚೇಂಜಿಂಗ್ ನಡೀತಾ ಇದೆ. ಅವರು 2-3 ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ನಾನು 2-3 ಚೇಂಜ್ ಮಾಡಿಬಿಟ್ಟಿದ್ದೀನಿ. ಇದರಲ್ಲಂತೂ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ನಾನು ಸ್ಕ್ರಿಪ್ಟ್ ನೋಡ್ತಾ ಇದ್ದೆ. ಸೊ ಗೈಸ್ ಲಾಸ್ಟ್ 2 ಎಪಿಸೋಡ್ನ ಮುಗಿಸ್ಬಿಡೋಣ ಗೈಸ್. ಇವಾಗಿದೆ ರಿಯಲ್ ಟಾಸ್ಕ್, ಫೋಲ್ಡ್ ಮಾಡೋದು. ಎಲ್ಲ ಬಟ್ಟೆನ ನೀಟಾಗಿ ಫೋಲ್ಡ್ ಮಾಡಿ ಇಡೋದು. ಇವಾಗ ಚಿಕ್ಕ ಬ್ಯಾಗ್ ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಜಿಮ್ ಬ್ಯಾಗು. ನಾನು ಇನ್ನೊಂದು ಬ್ಯಾಕ್ ಪ್ಯಾಕ್ ಯಾವಾಗಲೂ ಬೇರೆದು ಕ್ಯಾರಿ ಮಾಡ್ತಿದ್ದೆ, ಬಟ್ ಇದು ತೊಗೊಂಡು ಬಂದಿದ್ದೀನಿ. ಯಾಕಂದರೆ 5 ಪೇರ್ ಆಫ್ ಕ್ಲೋತ್ಸ್ ಈಸಿಯಾಗಿ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತ. ಸೊ ನೋಡ್ಬೋದು, ನಾನು ಫಸ್ಟ್ ಔಟ್ಫಿಟ್ ಹಾಕಿದ್ದೀನಿ. ಎಲ್ಲ ನಾನು 1 ಪೀಸ್ ಆಗಿರೋದೇ ತೊಗೊಂಡು ಬಂದಿದ್ದೀನಿ. ಸೊ ದ್ಯಾಟ್ ನನ್ನ ಕಾಲಿಗೆ ಬೇರೆ 8 ಆಗಿದೆ ಅಲ್ಲ. ಸೊ ಲೈಕ್ ಎಲ್ಲ ಮೇಲಿಂದ ಹಾಕೊಳ್ಳೋಕೆ ಈಸಿ ಆಗಬೇಕು. ಪದೇ ಪ್ಯಾಂಟ್ ಚೇಂಜ್ ಮಾಡೋದ್ರಿಂದ ನನಗೆ ಒಂದು ಕಾಲ ಮೇಲೆ ಜಾಸ್ತಿ ಭಾರ ಹಾಕಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನನಗೆ ಈಸಿ ಆಗಲಿ ಅಂತ ನಾನು ಬರೀ 1 ಪೀಸ್ ಏನಿದೆ ಅದೇ ಔಟ್ಫಿಟ್ನ ತೊಗೊಂಡು ಬಂದಿದ್ದೀನಿ. ನನಗೆ ಗೊತ್ತಿಲ್ಲ ಗೈಸ್, ನಾನು ಇವಾಗ ಏನು ಔಟ್ಫಿಟ್ ಹಾಕಿದ್ದೀನಿ ಇದ್ರ ಮೇಲೆ ನಾನು ಆಲ್ರೆಡಿ ಒಂದು ಎಪಿಸೋಡ್ ಮಾಡಿದ್ದೀನಾ ಇಲ್ವಾ ಅಂತ ನನಗೆ ನೆನಪಾಗ್ತಿಲ್ಲ. ಬಿಕಾಸ್ ಈಗ ಫೈನಲ್ ಎಪಿಸೋಡ್ ನಾನು ಇದೇ ಡ್ರೆಸ್ ಮೇಲೆ ಮಾಡಿದ್ದೀನಿ. ಬಟ್ ಎಲ್ಲೋ ನನಗೆ ಅನ್ನಿಸ್ತಾ ಇದೆ ಈ ಔಟ್ಫಿಟ್ ಮೇಲೆ ನಾನು ಮುಂಚೆನೂ ಮಾಡಿದ್ದೀನಿ ಅಂತ. ಸೊ ಯಾರೆಲ್ಲ ನನ್ನ ಎಪಿಸೋಡ್ ನೋಡಿದ್ದೀರಾ, ಯಾರಿಗಾದರೂ ನೆನಪಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಸೊ ಈಗ ನೋಡಿ ಎಷ್ಟು ಕರೆಕ್ಟಾಗಿ ಫಿಟ್ ಆಗಿಬಿಟ್ಟಿದೆ ಎಲ್ಲ ಬ್ಯಾಗಲ್ಲಿ. ಸೊ ಬನ್ನಿ ಈಗ ಸ್ಕಾರ್ಫ್ ಕಟ್ಕೊಳ್ಬೇಕು ಅಂತ ತಕ್ಷಣ ಕೆಳಗೆ ಬಿತ್ತು. ಸೊ ಬೆಟರ್ ನಾನು ಮುಖ ಕಟ್ಕೊಳ್ಳಲ್ಲ. ಪ್ರತಿ ಸೀನ್ ಹಿಂದೆ ಒಂದು ಕತೆ ಇರುತ್ತೆ. ಆ ಕತೆ ನೋಡಿದ ಮೇಲೆ ಬರೋ ನಗು ಹಿಂದೆ ಒಂಥರ ಮಜಾ ಇರುತ್ತೆ.
ಬ್ಯಾಕ್ ಟು ಬ್ಯಾಕ್ ಹಿಟ್ ಕಾಮಿಡಿ ಸೀನ್ಗಳ ಮೆರವಣಿಗೆ ಇಲ್ಲಿದೆ. ನನ್ ಜೊತೆ ಸ್ಯಾಂಡಲ್ವುಡ್ ಸಿನಿಮಾಗಳ ಕಾಮಿಡಿ ಲೋಕಕ್ಕೆ ಲಗ್ಗೆಡಲು ನೀವ್ ರೆಡಿ ಇದ್ದೀರಾ? ಮತ್ ಇನ್ಯಾಕ್ ತಡ, ತಪ್ಪದೇ ವೀಕ್ಷಿಸಿ. ಡೋಂಟ್ ವರಿ, ನಗ್ತಾ ಇರಿ, ಟೆನ್ಷನ್ ಯಾಕ್ರಿ. ಡೋಂಟ್ ವರಿ, ನಗ್ತಾ ಇರಿ. ಸೋಮವಾರದಿಂದ ಶುಕ್ರವಾರ ಬೆಳಗ್ಗೆ 8, 9 ಹಾಗೂ 10ಕ್ಕೆ. ಸೊ ಹೋಗ್ತಾ ಹಾಗೆ ಲಂಚ್ ಆರ್ಡರ್ ಮಾಡಿದರು. ಸೊ ಲಂಚ್ ಮಾಡಿಕೊಂಡು ಹೋದೆ. ಆ್ಯಂಡ್ ಅದಕ್ಕಿಂತ 1 ಡೇ ಬಿಫೋರ್ ಏನಾಯಿತು ಅಂತ ತೋರಿಸ್ತೀನಿ ಬನ್ನಿ. ಸೊ ಶೂಟಿಂದ 1 ಡೇ ಬಿಫೋರ್ ನೈಟ್ ಸಮಥಿಂಗ್ 8 o'clock ಹಾಗೆ. ಸೊ ನೋಡ್ಬೋದು, ನಾನು ಒಂದು ಸ್ಪೆಷಲಿಸ್ಟ್ ಹತ್ರ ಹೋಗಿದ್ದೆ, ಬೋನ್ ಸ್ಪೆಷಲಿಸ್ಟ್. ಸೊ ಏನಾದರೂ ಜಾಯಿಂಟ್ ಪೇಯ್ನ್, ಮಸಲ್ ಪೇಯ್ನ್ ಏನಾದರೂ ಇದ್ದರೆ ಅಂದರೆ ಇಲ್ಲಿ ಬೆಸ್ಟ್ ಹಾಸ್ಪಿಟಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಾನು ಕ್ಯೂವಲ್ಲಿ ಕೂತ್ಕೊಂಡಿದ್ದೀನಿ ನನ್ನ ಟರ್ನ್ ಬರೋವರೆಗೂ. ಅಲ್ಲಿವರೆಗೂ ಕ್ಯೂವಲ್ಲಿ ಕೂತ್ಕೊಳ್ಳೋದಿರುತ್ತಲ್ಲ ಗೈಸ್, ಮನಸ್ಸಲ್ಲಿ ಎಷ್ಟೋ ಕ್ವೆಶನ್ಸು. ಇಂಜೆಕ್ಷನ್ ಕೊಡ್ತಾರಾ ಅಂತ ನನಗೆ ಫಸ್ಟ್ ಭಯ. ಆಮೇಲೆ ಏನೂ ಆಗಿಲ್ಲ ಗೈಸ್, ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಎಕ್ಸ್ರೇ ತೆಗ್ಸಕ್ಕೆ ಹೇಳಿದರು. ಸೊ ಎಕ್ಸ್ರೇ ತೆಗ್ಸಿದ್ದೀನಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಎಕ್ಸ್ರೇಯಲ್ಲೂ ಏನೂ ಇಲ್ಲ, ಜಸ್ಟ್ ಮಸಲ್ ಪೇಯ್ನ್ ಆಗಿರೋದು ಗೈಸ್. ಅದಕ್ಕೆ ಸ್ವೆಲ್ಲಿಂಗ್ ಆಗ್ತೈತಂತೆ. ಇಷ್ಟು ದಿನ ಆಯಿತು. ಇಲ್ಲಿಗೆ ನೋಡ್ಬೋದು ನೀವು, ವಿರಾಟ್ ಕೊಹ್ಲಿ ಅವರ ಸೈನ್ ಕೂಡ ಇಲ್ಲಿ ಇದೆ ಶರ್ಟ್ ಮೇಲೆ. ಸೊ ಸೈನ್ಡ್ ಬೈ ವಿರಾಟ್ ಕೊಹ್ಲಿ ಅಂತ ಹಾಕಿದ್ದಾರೆ. ಆ್ಯಂಡ್ ನಾನು ಯಾವಾಗಲೂ ಕ್ರಿಮ್ ಬ್ಯಾಂಡ್ ಹಾಕ್ತಾ ಇದ್ದೆ, ಮೇಲೆ ಅವ್ರು ಸುತ್ತಾ ಇದ್ದಾರಲ್ಲ ಅದು. ಬಟ್ ಅವ್ರು ನನಗೆ ಒಂದು ಸಾಕ್ಸ್ ಥರ ಕೊಟ್ಟಿದ್ದಾರೆ ನೋಡಿ. ಸೊ ಒಳಗಡೆ ಯಾರೆಲ್ಲ ಕ್ರಿಮ್ ಬ್ಯಾಂಡ್ ಹಾಕ್ತಾ ಇದ್ದೀರಾ, ಈ ಥರ ಕಾಲು ನೋವಿದೆ, ಫಸ್ಟು ಸಾಕ್ಸ್ ಹಾಕಬೇಕಂತೆ, ಆಮೇಲೆ ಕ್ರಿಮ್ ಬ್ಯಾಂಡ್ ಹಾಕಬೇಕು. ಹೊರಗಡೆ ನೀರು ಕುಡಿತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನನಗೆ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ 1 ಮಂತ್ಗೆ ಅಂತ. ಸೊ ಇಲ್ಲೇ ಅವ್ರದ್ದೇ ಟ್ಯಾಬ್ಲೆಟ್ಸ್ ಇರೋದು ಇಲ್ಲಿ. ಆ್ಯಂಡ್ ಆ್ಯಕ್ಚುಲಿ ತುಂಬಾ ಬ್ಯೂಟಿಫುಲ್ ಆಗಿತ್ತು ಪ್ಲೇಸು. ಆ್ಯಂಡ್ ಇಲ್ಲಿ ನಾನು ನೋಡಬೇಕಾದ್ರೆ ನನ್ನ ಸೇಮ್ ಫಿಶ್ಶು ಗೈಸ್ ಹೋಗಿಬಿಟ್ಟಿತ್ತು. ಸೊ ಅದೇ ಫಿಶ್ಶು ನನಗೆ ನನಗನ್ನಿಸ್ತು ನನ್ನ ರೂಮಿಂದನೇ ಆ ಫಿಶ್ ಅಲ್ಲೇ ಇದೆ ಅಂತ. ಬಟ್ ಎಲ್ಲ ಫಿಶ್ ಸೇಮೇ ಇರುತ್ತೆ ಅಲ್ವಾ, ನಂಗೆ ಗೊತ್ತಾಗಿಲ್ಲ. ಆ್ಯಂಡ್ ಹೋಗಬೇಕಾದ್ರೆ ಕೋಲ್ಡ್ ಕಾಫಿ ಕುಡ್ಕೊಂಡು ನಾನು ಮನೆಗೆ ಹೋದೆ. ಆ್ಯಂಡ್ ಆಲ್ಸೋ ನಾನು ಆ್ಯಡ್ ಶೂಟ್ಸ್ಗಳು ಮಾಡಿದ್ದೆ. ಸೊ ಹೈ ಗೈಸ್, ನೋಡಿ ನನ್ನ ಜೊತೆ ಯಾರಿದ್ದಾರೆ? ಶಿಕಾರಿ. ಸೊ ಗೈಸ್, ಹಾಯ್ ಮ್ಯಾಮ್, ನಮ್ಮ ಚಾನಲ್ ಅವರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ. ನಮ್ಮ ಹುಡುಗಿ ಪಾಪ ತುಂಬ ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡಿ ಹಾಕ್ತಾಳೆ. ನಮ್ಮ ನೇಹಾಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಪಾಪ ಇವತ್ತು ಕಷ್ಟಪಟ್ಟು ಎಲ್ರದ್ದು ವೀಡಿಯೋಸ್ ತೆಗೆದಿದ್ದಾರೆ. ವಿಡಿಯೋಗ್ರಾಫರ್ ಆಫ್ ದಿ ಡೇ ಗೋಸ್ ಟು ಪ್ರತಾಪ್. There's some drama. Pizza, premium hot dog, and much more. Order now and enjoy. ಸೊ ಗೈಸ್, ಇಷ್ಟೇ ಇವತ್ತಿನ ವ್ಲಾಗ್. ಎಲ್ಲ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಹಾಕಿದ್ದೀನಿ. ಆ್ಯಂಡ್ ಲೈಕ್ ಒಂದೇ ಡೇದು ವ್ಲಾಗ್ ಅಂತ ಇಲ್ಲ, ಇದು 3 days ಇದು ವ್ಲಾಗ್ನ ನಾನು ಎಲ್ಲ ಜಾಯಿನ್ ಮಾಡಿ ಹಾಕಿರೋದು. ಬಿಕಾಸ್ 3-4 ಡೇಸಿಂದ ನಾನೇನು ವ್ಲಾಗ್ ಹಾಕಿಲ್ಲ. ಸೊ ಎಲ್ಲ ಚೂರು ಎಲ್ಲೆಲ್ಲಿ ವೀಡಿಯೋಸ್ ಮಾಡಿದ್ದೆ ಅದನ್ನು ನಾನು ಜಾಯಿನ್ ಮಾಡಿಬಿಟ್ಟು ಹಾಕಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ರೆಗ್ಯುಲರ್ ಆಗಿ ಇವಾಗ ವ್ಲಾಗ್ಸ್ ನಾನು ಹಾಕೋಕ್ಕೆ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನದ ವ್ಲಾಗ್ಗಳಿಗೆಲ್ಲ ಹೋಗೋಕ್ಕೆ ಆಗ್ತಿಲ್ಲ, ಸಿನ್ಸ್ ನನಗೆ ಕಾಲು ನೋವಿದೆ. ತುಂಬ ದೇವಸ್ಥಾನಗಳದ್ದು ಪ್ರಮೋಷನ್ಸು ಎಲ್ಲ ಬಂದಿತ್ತು. ಬಟ್ ಜಾಸ್ತಿ ನಡಿಬೇಕಾಗತ್ತೆ. ಸೊ ನನಗೆ ಜಾಸ್ತಿ ನಡಿಯೋಕ್ಕಾಗಲ್ಲ. ಸೊ ಹಾಗಾಗಿ ಆ ಥರದ ಪ್ರಮೋಷನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬಟ್ ಚಿಕ್ಕದು ಯಾವ್ದು ಪ್ರಮೋಷನ್ಸ್ ಇದೆ, ಜಸ್ಟ್ ಫಾರ್ ದ ರೀಲ್ಸ್ ಸೇಕ್ ಏನೆಲ್ಲ ಇದೆ, ಇನ್ಸ್ಟಾಗ್ರಾಮ್ದು ಪ್ರಮೋಷನ್ಸ್ ನಾನು ಇವಾಗ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನಗೆ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡ್ತಿಲ್ಲ, ನಾನು ID ಹಾಕ್ತೀನಿ. ಸೊ ಏನೆಲ್ಲ ಪ್ರಮೋಷನ್ಸ್ ಇದ್ದರೆ ಹೇಳ್ಬೋದು. ಮತ್ತು ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.